ಸ್ನಾಕ್ ರೆಸಿಪಿಗಳು ಶೇರ್ ಮಾಡಿ ತುಂಬಾ ದಿನ ಆಗಿತ್ತು. ಸೊ ಇವತ್ತು ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಸರ್ವ್ ಮಾಡುವಂತಹ ಉಂಡೆ ಪಕೋಡ ಹೇಗೆ ಸುಲಭವಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಇದರ ಹೊರಭಾಗ ಕ್ರಿಸ್ಪಿ ಆಗಿರುತ್ತೆ, ಒಳಭಾಗ ಮೃದುವಾಗಿರುತ್ತೆ, ತಿನ್ನೋದಕ್ಕೆ ಬೊಂಬಟಾಗಿರುತ್ತೆ. ಮೊದಲಿಗೆ 1/4 kg ಆಗುವಷ್ಟು ಈರುಳ್ಳಿ ಫೈನ್ ಆಗಿ ಚಾಪ್ ಮಾಡಿ ಒಂದು ಬಾಣಲಿಗೆ ಹಾಕಿ, ಅದರೊಟ್ಟಿಗೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸು ಹಾಗೂ ಸ್ವಲ್ಪ ಜಾಸ್ತಿ ಕರಿಬೇವು ಕೂಡ ಫೈನ್ ಆಗಿ ಚಾಪ್ ಮಾಡಿ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಜೀರಿಗೆ ಹಾಗೂ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಂಡು 1/4 ಕಪ್ ಕಡಲೆ ಬೀಜ ಈ ರೀತಿ ರಫ್ ಆಗಿ ಕ್ರಶ್ ಮಾಡಿ ಸೇರಿಸ್ಕೊಂಡು ಅದೇ ರೀತಿ 1/4 ಕಪ್ ಹುರ್ಗಡ್ಲೆ ಕೂಡ ಕ್ರಶ್ ಮಾಡಿ ಸೇರಿಸ್ಕೋಬೇಕು. ನೆಕ್ಸ್ಟ್ 50 ರಿಂದ 70 ಗ್ರಾಮ್ ಆಗುವಷ್ಟು ಚಿರೋಟಿ ರವೆ ಹಾಗೂ ಮೈದಾ ಹಿಟ್ಟು, ಆಮೇಲೆ ಕೊನೆಯದಾಗಿ 1 ಟೀ ಸ್ಪೂನ್ ಎಣ್ಣೆ ಹಾಕೋಬೇಕು. ಮೈದಾ ಹಿಟ್ಟು ಬೇಡ ಅಂತ ಹೇಳಿದ್ರೆ ಕಡಲೆ ಹಿಟ್ಟು ಕೂಡ ಹಾಕೋಬಹುದು, ಬಟ್ ಆಕ್ಚುಲಿ ಇದರಲ್ಲಿ ಮೈದಾ ಹಿಟ್ಟು ಯೂಸ್ ಮಾಡೋದು. ಇದೀಗ ಒಂದು 5 ನಿಮಿಷ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದನ್ನ ಮಿಕ್ಸ್ ಮಾಡಬೇಕು. ಆಮೇಲೆ 10 ನಿಮಿಷ ಅದನ್ನ ಸೈಡ್ಗಿಡಿ. ಆ ಗ್ಯಾಪ್ ಅಲ್ಲಿ ಒಂದು ಬಾಣಲಿ ಇಟ್ಟು ಅದ್ರಲ್ಲಿ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನು ಹೀಟ್ ಮಾಡಕ್ ಬಿಡಿ. ಈಗ ಇದರೊಳಗೆ ಈ ರೀತಿ ನೀರು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಸೇರಿಸ್ಕೊಂಡು ಅದನ್ನ ಕಲಿಸ್ಕೋಬೇಕು. ಚಪಾತಿ ತರ ಅಲ್ಲ, ಸ್ವಲ್ಪ ಲೂಸ್ ಆಗಿರುವ ಅಂಟೆಂಟ್ ಆಗಿರುವ ಹಿಟ್ಟು ಫಾರ್ಮ್ ಆಗ್ಬೇಕು ನೋಡಿ ಈ ತರ. ಈಗ ನಮ್ ಕೈ ಒದ್ದೆ ಮಾಡಿ ಈ ರೀತಿ ಸಣ್ಣದಾಗಿರೋ ಉಂಡೆಗಳು ಮಾಡ್ಕೋಬೇಕು. ನಾನಿಲ್ಲಿ ಹೇಳಿರುವಂತಹ ಅಳತೆಗೆ ಆಲ್ಮೋಸ್ಟ್ ಒಂದು 20 ರಿಂದ 25 ಉಂಡೆಗಳು ಮಾಡ್ಕೋಬಹುದು. ಅಂಡ್ ಈಗ ಎಷ್ಟು ಬೇಕೋ ಅಷ್ಟು ಉಂಡೆಗಳು ಮಾಡ್ಕೊಂಡು ಈ ರೀತಿ ಹುಷಾರಾಗಿ ಅದನ್ನು ಎಣ್ಣೆಗೆ ಬಿಡಬೇಕು. ಫ್ಲೇಮ್ ಜಾಸ್ತಿ ಇದ್ರೆ ಹೊರಭಾಗ ಸೀದೋಗುತ್ತೆ, ಬೇಯೋದೇ ಇಲ್ಲ. ಸೊ ಹಾಗಾಗಿ ಮೀಡಿಯಂ ಅಲ್ಲೇ ಇಟ್ಟು ಅದನ್ನ ಮೆಲ್ಲಿಗೆ ಹುರ್ಕೋಬೇಕು. ತಿರುಗಿಸ್ ಹಾಕೊಂಡು ಎಲ್ಲಾ ಕಡೆ ಒಂದೇ ತರ ಗೋಲ್ಡನ್ ಕಲರ್ ಆದಾಗ ಅದನ್ನ ತೆಗೆದು ಒಂದು ಕಿಚನ್ ಟವಲ್ ಮೇಲೆ ಹಾಕಿ. ಸೊ ಇದೇ ರೀತಿ ನೀವು ಉಳಿದಿರುವಂತಹ ಪಕೋಡಗಳೆಲ್ಲ ಫ್ರೈ ಮಾಡಿ ಸೈಡ್ ಗಿಡಿ. ಕೊನೆಯಲ್ಲಿ ನಾವು ಫಸ್ಟ್ ಫ್ರೈ ಮಾಡಿದಂತ ಪಕೋಡಗಳನ್ನ ಮತ್ತೊಂದ್ಸಲ ಹಾಕಿ ಒಂದು 3 ರಿಂದ 4 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಕ್ರಿಸ್ಪಿ ಪಕೋಡಗಳು ಸಿಗುತ್ತೆ. ಇದು ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಯಾಕೆಂದ್ರೆ ಇದು ಚೆನ್ನಾಗಿರೋದು ಅಂದ್ರೆ ಇದು.